So yes, Module 4 ಫಸ್ಟ್ ಸೆಮ್ Module 4 ಮಾಡ್ಯುಲರ್ ಅರ್ಥಮೆಟಿಕ್. ಇದರಲ್ಲಿ ಇರೋದೇ 10 ಕಾನ್ಸೆಪ್ಟ್ಸ್. ಇಲ್ಲಿ ನೀವು ನೋಡ್ಬೋದು ಒಂದೊಂದಾಗೆ. ಫೈಂಡ್ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಕ್ಸ್. ಸೆಕೆಂಡ್ ಮೈನ್ ಫೈಂಡ್ ದ ಲಾಸ್ಟ್ ಅಥವಾ ಇದನ್ನು ಯೂನಿಟ್ ಡಿಜಿಟ್ ಅಂತಲೂ ಹೇಳ್ತೀವಿ. ನೆಕ್ಸ್ಟ್ ಫೈಂಡ್ ದ ರಿಮೈಂಡರ್. ಈ ರಿಮೈಂಡರಲ್ಲಿ 2 ಟೈಪ್ಸ್ ಆಫ್ ಕ್ವಶನ್ಸ್ ಕೇಳ್ಬೋದು. ಕ್ವಶನ್ ಯಾವ ಫಾರ್ಮ್ಯಾಟಲ್ಲಿ ಇರುತ್ತೆ ಅಂದರೆ A ಇಂಟು B ಇಂಟು C ವೆನ್ ಡಿವೈಡೆಡ್ ಬೈ ಎಮ್. ಓಕೆ, ಇಲ್ಲಿ ಸಮ್ ನಂಬರ್ಸನ್ನು ಕೊಟ್ಟಿರ್ತಾರೆ, ಇನ್ ಜನರಲಾಗಿ ಬರ್ದಿರೋದು ನಾನು. ಸೊ ಅಥವಾ A⁴B ವೆನ್ ಡಿವೈಡೆಡ್ ಬೈ ಎಮ್, ಈ ಫಾರ್ಮೆಟಲ್ಲಿ ಇರುತ್ತೆ. ನೆಕ್ಸ್ಟ್ ಫೋರ್ತು ಲೀನಿಯರ್ ಕಾಂಗ್ರುಯೆನ್ಸ್. ನೆಕ್ಸ್ಟ್ ಫಿಫ್ತ್ ಚೈನೀಸ್ ರಿಮೈಂಡರ್ ಥಿಯರಮ್. ಸಿಕ್ಸ್ತ್ ಫರ್ಮೆಟ್ಸ್ ಲಿಟಲ್ ಥಿಯರಮ್. ಸೆವೆಂತ್ ವಿಲ್ಸಮ್ಸ್ ಥಿಯರಮ್. ಏಯ್ತ್ ಪಾಲಿನಾಮಿಯಲ್ ಕಾಂಗ್ರುಯೆನ್ಸ್. ನೈನ್ತು ಲೀನಿಯರ್ ಡಯಾಫಿಂಟಿನ್. 10th ಸಿಸ್ಟಮ್ ಆಫ್ ಲೀನಿಯರ್ ಕಾಂಗ್ರುಯೆನ್ಸ್. ಈಸಿ ಇದೆ ಚಾಪ್ಟರು, ಬಟ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಈ ರೀತಿ ನೀವು ಫಸ್ಟು ಆರ್ಡರಲ್ಲಿ ಬರ್ಕೊಂಡು ಏನೇನು ಕೇಳಿದ್ರೆ ಯಾವ ರೀತಿ ನೀವು ಸಾಲ್ವ್ ಮಾಡಬೇಕು ಅಂತ ಒಂದು ಸೈಡಿಂದ ನೋಡ್ಕೊಂಬಂದರೆ ತುಂಬಾ ಈಸಿ ಇದೆ. ಆರಾಮಾಗಿ 20 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಫಸ್ಟಿಂದ ನೀವು ನೋಡೋಣ. ಫೈಂಡ್ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಕಾಂಗ್ರುಯೆನ್ಸ್ ಅಂತ ಅಂದರೆ ಇಲ್ಲಿ ನಾವು ಮೇನ್ ಇದರಲ್ಲೆಲ್ಲ ನಾವು ಯೂಸ್ ಮಾಡುವಂಥದ್ದು ಕಾಂಗ್ರುಯೆನ್ಸ್. ಕಾಂಗ್ರುಯೆನ್ಸ್ ಅಂತಂದರೆ ಇನ್ ಜನರಲ್ ಯಾವ ಫಾರ್ಮೆಟಲ್ಲಿ ಇರುತ್ತೆ ಅಂದರೆ ಎ ಈಸ್ ಕಾಂಗ್ರುಯೆಂಟ್. ಈ ಸಿಂಬಲನ್ನು ನಾವು ಕಾಂಗ್ರುಯೆಂಟ್ ಅಂತ ಹೇಳ್ತೀವಿ. ಸೊ ನಾನು ನೋಡೋ ಹಾಗೆ ಕಾಂಗ್ರುಯೆನ್ಸ್ ಜಾಗದಲ್ಲಿ ಈಕ್ವಲನ್ನು ಬಳಸ್ತೀರಾ, ಈಕ್ವಲ್ ಅಂತ ಅಲ್ಲ, ಅದು ಕಾಂಗ್ರುಯೆನ್ಸ್ 3 ಲೈನ್ಸೇ ಬರಬೇಕು. ಓಕೆ, ಎ ಈಸ್ ಕಾಂಗ್ರುಯೆಂಟ್ ಟು ಬಿ ಮಾಡ್ ಎಮ್, ಈ ಫಾರ್ಮೆಟಲ್ಲಿ ಇರುತ್ತೆ. ಓಕೆ, ಲೀನಿಯರ್ ಕಾಂಗ್ರುಯೆನ್ಸ್ ಅಂತ ಅಂದಾಗ ಇಲ್ಲಿ ಎ ಎಕ್ಸ್ ಈಸ್ ಕಾಂಗ್ರುಯೆಂಟ್ ಟು ಬಿ ಮಾಡ್ ಎಮ್ ಅಂತ ಬರುತ್ತೆ. ಇದು ಜಸ್ಟ್ ಕಾಂಗ್ರುಯೆನ್ಸ್. ದಿಸ್ ಇಸ್ ಲೀನಿಯರ್ ಕಾಂಗ್ರುಯೆನ್ಸ್. ಸೊ ಕಾಂಗ್ರುಯೆನ್ಸು ಎ ಈಸ್ ಕಾಂಗ್ರುಯೆನ್ಸ್ ಟು ಬಿ ಮಾಡ್ ಎಮ್ ಈ ಫಾರ್ಮೆಟಲ್ಲಿ ಇರುತ್ತೆ. ಆ್ಯಂಡ್ ಕಾಂಗ್ರುಯೆನ್ಸ್ ಯಾವಾಗ ಆಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಅಂದರೆ ಈ ಎಮ್ ಅನ್ನುವಂಥದ್ದು ಎಮ್ ಶುಡ್ ಡಿವೈಡ್ ಎ ಮೈನಸ್ ಬಿ. ಆ್ಯಂಡ್ ಇನ್ನೊಂದು ಏನಂತಂದರೆ ಈ ಡಿವೈಡ್ ಸಿಂಬಲ್ ಸ್ಟ್ರೈಟ್ ಆಗಿರಬೇಕು, ಸ್ಲ್ಯಾಂಟಾಗಿ ಅಲ್ಲ. ಸ್ಲ್ಯಾಂಟ್ ಆಗಿದ್ದರೆ ಅದೇ ಬೇರೆ ಮೀನಿಂಗ್, ಸ್ಟ್ರೈಟ್ ಆಗಿದ್ದರೆ ಬೇರೆ ಮೀನಿಂಗ್. ಓಕೆ, ಸೊ ಎಮ್ ಡಿವೈಡ್ಸ್ ಎ ಮೈನಸ್ ಬಿ, ಇದು ಸ್ಯಾಟಿಸ್ಫೈ ಆದರೆ ಮಾತ್ರ ಇದು ಕಾಂಗ್ರುಯೆನ್ಸ್ ಆಗುತ್ತೆ. ಇಫ್ ಇನ್ ಕೇಸ್ ಎಮ್ ಅನ್ನುವಂಥದ್ದು ಡಸ್ ನಾಟ್ ಡಿವೈಡ್ ಎ ಮೈನಸ್ ಬಿ ಅಂತ ಅಂದರೆ ಇಲ್ಲಿ ಕಾಂಗ್ರುಯೆನ್ಸ್ ಕೂಡ ಆಗಲ್ಲ. ಸೊ ಎಸ್, ಕಾಂಗ್ರುಯೆನ್ಸ್ ಅನ್ನುವಂಥದ್ದು ಈ ಫಾರ್ಮೆಟಲ್ಲಿ ಇರಬೇಕು. ಇದು ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತಂದರೆ ವೆನ್ ಎಮ್ ಡಿವೈಡ್ಸ್ ಎ ಮೈನಸ್ ಬಿ, ಆವಾಗ ಮಾತ್ರ ಕಾಂಗ್ರುಯೆನ್ಸ್ ಸ್ಯಾಟಿಸ್ಫೈ ಆಗುತ್ತೆ. ಇಫ್ ಎಮ್ ಅನ್ನುವಂಥದ್ದು ಡಸ್ ನಾಟ್ ಡಿವೈಡ್ ಅಂತಂದರೆ ಇಲ್ಲಿ ಕಾಂಗ್ರುಯೆನ್ಸ್ ಕೂಡ ಆಗಲ್ಲ ಅಂತ. ಓಕೆ, ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ಸೊ 1 by 1 ಹೋಗೋಣ. ಫಸ್ಟ್ ಮೈನ್ ಫೈಂಡ್ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಕ್ಸ್. ಓಕೆ, ಸೊ ಎಸ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಫಸ್ಟ್ ಕೇಳಿರೋದು ಫೈಂಡ್ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ. ಈ ಥರ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂವನ್ನು ಕೇಳ್ತಿದ್ದಾರೆ ಅಂತ ಅಂದರೆ ಈ ಮೆಥಡನ್ನು ಯೂಸ್ ಮಾಡಿ. ಸೊ 71 ಇಸ್ ಕಾಂಗ್ರುಯೆಂಟ್ ಟು ಎಕ್ಸ್ ಮಾಡ್ 8. ಸೊ ಕಾಂಗ್ರುಯೆನ್ಸ್ ಫಾರ್ಮೆಟಲ್ಲಿದೆ. ಈಗ ನಾನು ಇದನ್ನು ಯಾವ ರೀತಿ ಬರ್ಕೋಬೋದು ಅಂತ ಹೇಳಿದೆ, 8 ಡಿವೈಡ್ಸ್, ಇಲ್ಲಿ ಏನಿದೆ ನಾನು ಏನಂತ ಹೇಳಿದೆ, ಎ ಈಸ್ ಕಾಂಗ್ರುಯೆಂಟ್ ಟು ಬಿ ಮಾಡ್ ಎಮ್, ಈ ಫಾರ್ಮೆಟಲ್ಲಿ ಕಾಂಗ್ರುಯೆನ್ಸ್ ಇರುತ್ತೆ. ಇದು ಯಾವಾಗ ಸ್ಯಾಟಿಸ್ಫೈ ಆಗುತ್ತೆ, ಎಮ್ ಡಿವೈಡ್ಸ್ ಎ ಮೈನಸ್ ಬಿ. ದೇರ್ಫೋರ್ ಎಮ್ ಜಾಗದಲ್ಲಿ ಏನಿದೆ 8 ಡಿವೈಡ್ಸ್ ಎ ಜಾಗದಲ್ಲಿ ಏನಿದೆ 71 ಮೈನಸ್ ಬಿ ಜಾಗದಲ್ಲಿ ಎಕ್ಸ್ ಇದೆ. ಸೊ ಈಗ ನೀವು ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಕ್ಸನ್ನು ನೀವು ಹುಡುಕಬೇಕು. ಸೊ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಅಂತ ಅಂದರೆ ಇಲ್ಲಿ ನೀವು ಇಂಟೀಜರನ್ನೇ ಕನ್ಸಿಡರ್ ಮಾಡಬೇಕು. ಈ ಹೋಲ್ ಮಾಡ್ಯೂಲಲ್ಲಿ ನೀವೇನಿದೆ ಇಂಟೀಜರ್ಸ್ ಮಾತ್ರ ಇರಬೇಕು. ಫ್ರ್ಯಾಕ್ಷನಲ್ ಆಗಲಿ ಡೆಸಿಮಲ್ ಆಗಲಿ ಆ ನಂಬರ್ಸನ್ನು ನೀವು ಕನ್ಸಿಡರ್ ಮಾಡಬಾರ್ದು. ಸೊ ಇಂಟೀಜರ್ಸ್ ಅಂತ ಅಂದರೆ ಏನು, ಸೊ 0 ಇಲ್ಲಿ ಪಾಸಿಟಿವ್ ನಂಬರ್ಸ್ ಆ್ಯಂಡ್ ಹಿಯರ್ ನೆಗೆಟಿವ್ ನಂಬರ್ಸ್, ರೈಟ್? ಎಸ್, ಸೊ ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ಇನ್ಕ್ಲೂಡಿಂಗ್ 0. ಇಲ್ಲೇನು ಹೇಳ್ತಿದ್ದಾರೆ, ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂಸನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ 1ನಿಂದ ನಾವು ಕನ್ಸಿಡರ್ ಮಾಡಬೇಕು. ಇದರಲ್ಲಿ ಯಾವುದನ್ನು ಹಾಕಿದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ನಾವು ಚೆಕ್ ಮಾಡಬೇಕು. ಸೊ 1 by 1 ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಯಾವುದೋ ಒಂದು ರ್ಯಾಂಡಮ್ ಆಗಿ ಚೂಸ್ ಮಾಡ್ಕೊಂಡು ಒಂದೇ ಸತಿ ಹಾಕೋದಲ್ಲ, 1ನಿಂದ ಸ್ಟಾರ್ಟ್ ಮಾಡಬೇಕು. ಎಕ್ಸ್ ಈಸ್ ಈಕ್ವಲ್ಸ್ ಟು 1 ಹಾಕಿದ್ರೆ 71 ಮೈನಸ್ ಎಕ್ಸ್, 71 ಮೈನಸ್ ಎಕ್ಸ್ ಅಂತ ಇದೆ. ಎಕ್ಸಿಗೆ 1 ಹಾಕಿದ್ರೆ 71 ಮೈನಸ್ 1 ಅದೇನಾಗುತ್ತೆ 70 ಆಗುತ್ತೆ. ಸೊ ಇದನ್ನ ಹೆಂಗೆ ಚೆಕ್ ಮಾಡ್ತೀರಾ ನೀವು, 70 ಡಿವೈಡೆಡ್ ಬೈ ಏನಂತ ಇದೆ 8 ಅಂತ ಇದೆ, ಡಿವೈಡ್ ಮಾಡಿ ನೋಡ್ತೀರಾ. ಇಲ್ಲಿ ಡೆಸಿಮಲಲ್ಲಿ ಬರ್ತಿದೆ. ಸೊ ಡೆಸಿಮಲಲ್ಲಿ ಬರ್ತಿದೆ ಅಂತ ಅಂದರೆ ಇದು 1ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಅಂತ. ಸೊ ನೆಕ್ಸ್ಟ್ 2 ನೋಡೋಣ. 71 ಮೈನಸ್ 2 ಅಂತ ಅಂದರೆ 69. ಎಸ್, 69 ಡಿವೈಡ್ಸ್ 8, ಅದು ಕೂಡ ಡೆಸಿಮಲಲ್ಲಿ ಬರ್ತಿದೆ. ದೇರ್ಫೋರ್ 2 ಕೂಡ ಆಗ್ತಿಲ್ಲ ಅಂತ. ಅದೇ ರೀತಿ 3, 4, 5, 6, 7 ಈ ರೀತಿ ಚೆಕ್ ಮಾಡ್ಕೊಂಡು ಹೋಗ್ತೀರಾ. ಯಾವಾಗ ಕರೆಕ್ಟಾಗಿ ಸ್ಯಾಟಿಸ್ಫೈ ಆಗುತ್ತೆ ಅಂತ ನೋಡಬೇಕು. ಲೆಟ್ ಅಸ್ ಟೇಕ್
ಈ ರೀತಿಯೇ ಚೆಕ್ ಮಾಡ್ಕೊಂಡು ಹೋಗಿ ಕಂಟಿನ್ಯೂ. ಡೆಸಿಮಲಲ್ಲಿ ಬರಬಾರ್ದು, ಡೆಸಿಮಲಲ್ಲಿ ಬರೋ ಹಾಗಿಲ್ಲ. ಸೊ ಅಲ್ಲಿವರೆಗೂ ನೀವು ಚೆಕ್ ಮಾಡ್ಕೊಂಡು ಹೋಗಬೇಕು. ಸೊ ಈಗ ಲೆಟಸ್ ಟೇಕ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ 71 ಮೈನಸ್ 5 ಅಂತ ತೊಗೊತೀನಿ. ಏನಂತ ಬರುತ್ತೆ 66 ಡಿವೈಡೆಡ್ ಬೈ 8 ಅಂತ ಮಾಡ್ತೀನಿ. ಅಗೇನ್ ಇದರಲ್ಲಿ ಬರ್ತಿದೆ ಡೆಸಿಮಲಲ್ಲಿ, ದೇರ್ಫೋರ್ 5ನೂ ಆಗಲ್ಲ. ನೆಕ್ಸ್ಟ್ 71 ಮೈನಸ್ 6 ನೋಡ್ತೀನಿ, 65 ಬಂತು ಡಿವೈಡೆಡ್ ಬೈ 8, ಅದು ಆಗ್ತಿಲ್ಲ ರೈಟ್. ದೇರ್ಫೋರ್ 71 ಮೈನಸ್ 7 ಈಕ್ವಲ್ಸ್ 64 ಬರ್ತಿದೆ. ಡಿವೈಡೆಡ್ ಬೈ 8 ಮಾಡಿದಾಗ ಫ್ರ್ಯಾಕ್ಷನಲಲ್ಲಿ ಬರ್ತಿಲ್ಲ, ಒಂದು ಪರ್ಟಿಕ್ಯುಲರ್ ನಂಬರ್ ಬರ್ತಿದೆ. ಸೊ ಇಲ್ಲಿ ನಾವೇನು ಹೇಳಿದಾಗೆ ಇಲ್ಲಿ ಪಾಸಿಟಿವ್ ನಂಬರ್ಸ್ ಅಲ್ವಾ, 4, 5, 6 ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದಾಗ 7ಗೆ ಒಂದು ಪರ್ಟಿಕ್ಯುಲರ್ ನಂಬರ್ ಬರ್ತಿದೆ, ಡೆಸಿಮಲ್ಸಲ್ಲಿ ಬರ್ತಿಲ್ಲ. ದೇರ್ಫೋರ್ ಬೈ ಇನ್ಸ್ಪೆಕ್ಷನ್ ಏನಂತ ಬರೀತೀರಾ, ಬೈ ಇನ್ಸ್ಪೆಕ್ಷನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 7. ಇಷ್ಟೇ ಆನ್ಸರ್. ಓಕೆ, ಈಸಿ ಇದೆ. ಜಸ್ಟ್ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂವನ್ನು ನೀವು ಹುಡುಕಬೇಕಾಗುತ್ತೆ. ಇದನ್ನು ಕರೆಕ್ಟಾಗಿ ಬರ್ಕೊಂಡ್ರೆ ಸಾಕು. ಇಲ್ಲಿ ಈ ಫಾರ್ಮೆಟಲ್ಲಿದೆ 8 ಡಿವೈಡ್ಸ್ 71 ಮೈನಸ್ ಎಕ್ಸ್ ಅಂತ ಬರೀತೀರಾ. ಎಕ್ಸಿಗೆ ಏನನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 8 ಆ ನಂಬರನ್ನು ಡಿವೈಡ್ ಮಾಡುತ್ತೆ. ಎಕ್ಸಾಕ್ಟಾಗಿ ಡಿವೈಡ್ ಮಾಡಬೇಕು, ಫ್ರ್ಯಾಕ್ಷನಲಲ್ಲಿ ಡೆಸಿಮಲಲ್ಲಿ ಬರಬಾರ್ದು. ಹಾಗಾದರೆ ಅದೇ ನಂಬರ್, ದಟ್ ಈಸ್ ನಥಿಂಗ್ ಬಟ್ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ತೊಗೊತೀನಿ. that is 78 plus x is congruent to 3 mod 5 ಅಂತ ಇದೆ. ಅಗೇನ್ ಇದನ್ನು ಹೇಗೆ ಬರ್ಕೋತೀರಾ, ಇಲ್ಲಿರೋ ನಂಬರ್ 5 ಡಿವೈಡ್ಸ್ ಇಲ್ಲೇನಿದೆ 78 ಪ್ಲಸ್ ಎಕ್ಸ್, ಇಲ್ಲೇನಿದೆ -3. ಓಕೆ, ಇದನ್ನು ನಾವು ಏನಂತ ಬರ್ಕೋಬೋದು, 5 ಡಿವೈಡ್ಸ್ ಎಕ್ಸ್ ಇದೆ, ಎಕ್ಸನ್ನು ಫಸ್ಟ್ ಬರ್ಕೋತಾ ಇದ್ದೀನಿ. 78 ಮೈನಸ್ 3 ಏನಾಗುತ್ತೆ, 78 ಮೈನಸ್ 3 ಅಂತಂದರೆ 75ನ ರೈಟ್. ಈಗ ಅಗೇನ್ ಬೈ ಇನ್ಸ್ಪೆಕ್ಷನ್ ನೀವು ಹುಡುಕಬೇಕು, ಎಕ್ಸನ್ನು ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಕೊಟ್ಟರೆ ಏನಾಗುತ್ತೆ, 76 ಆಗುತ್ತೆ. 5 ಡಿವೈಡ್ ಮಾಡಬೇಕು ಅಂತ ಅಂದರೆ ಸೊ ಈಗ ಎಕ್ಸಿಗೆ ಏನನ್ನು ಹಾಕ್ಬೋದು, 1ಇಂದ ಸ್ಟಾರ್ಟ್ ಮಾಡಬೇಕು. ಸೊ 1 ಹಾಕಿದ್ರೆ 76 ಆಗುತ್ತೆ. ನಿಮಗೆ ಗೊತ್ತಿರ್ಬೋದು. ಸೊ 5 ಏನಾದರೂ ಡಿವೈಡ್ ಮಾಡಬೇಕು ಯಾವುದಾದ್ರೂ ಒಂದು ನಂಬರ್ ಅಂತ ಅಂದರೆ ಲಾಸ್ಟ್ ಡಿಜಿಟು 0 ಆಗಿರಬೇಕು ಅಥವಾ 5 ಆಗಿರಬೇಕು ಅಲ್ವಾ. ಈ ಕೇಸಲ್ಲಿ ಮಾತ್ರ 8ಗೆ ಆ ಥರ ಏನು ಕಂಡೀಷನ್ ಇಲ್ಲ. 5 ಅಂತ ಬಂದಾಗ ಲಾಸ್ಟ್ ಡಿಜಿಟ್ 5 ಇರಬೇಕು ಅಥವಾ 0 ಇರಬೇಕು ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಸೊ 1 ಹಾಕಿದ್ರೆ 76 ಆಗುತ್ತೆ. 76 ಡಿವೈಡ್ ಮಾಡುತ್ತಾ, 76 ಡಿವೈಡೆಡ್ ಬೈ 5 ಡೆಸಿಮಲ್ ಬರ್ತಿದೆಯಾ. ಸೊ ಈಗ 75 ಪ್ಲಸ್ 2, 75 ಪ್ಲಸ್ 2 ಅಂತಂದರೆ 77. ಅಗೇನ್ 77 ಡಸ್ ನಾಟ್ ಡಿವೈಡ್ 5 ಅಲ್ವಾ. ನೆಕ್ಸ್ಟ್ 75 ಪ್ಲಸ್ 3 ಅವಾಗ ಎಷ್ಟಾಗುತ್ತೆ, 78. ಅದು ಆಗಲ್ಲ. 4 ಹಾಕಿ 79 ಆಗುತ್ತೆ. 5 ಹಾಕಿ ಅವಾಗ 80 ಆಗುತ್ತೆ. ಸೊ ಈ ರೀತಿ ನೀವು ಒಂದೊಂದೇ ನಂಬರನ್ನು ಹಾಕಿ ಚೆಕ್ ಮಾಡಬೇಕು. ಸೊ 80 ಡಿವೈಡೆಡ್ ಬೈ 5 ಅಂತ ಅಂದರೆ ಎಕ್ಸಾಕ್ಟಾಗಿ ಡಿವೈಡ್ ಆಗ್ತಿದೆ 16. ದೇರ್ಫೋರ್ ಬೈ ಇನ್ಸ್ಪೆಕ್ಷನ್ x is equals to 5. ಇಷ್ಟೇ ಆನ್ಸರ್. ಓಕೆ, ಸೊ the next question 89 is congruent to x plus 3 mod 4. ಸೊ ಏನು ಮಾಡ್ತೀರಾ, ಇದನ್ನು ಫಸ್ಟ್ ಏನಂತ ಬರ್ಕೋತೀರಾ, 4 ಡಿವೈಡ್ಸ್ 89 ಮೈನಸ್ ಅಂತ ಬಂದಾದಮೇಲೆ ಎಲ್ಲೇ ಯಾವುದೇ ಪ್ರಾಬ್ಲಮಲ್ಲಾಗಲಿ ಮೈನಸ್ ಆದಮೇಲೆ ಬ್ರ್ಯಾಕೆಟನ್ನು ಓಪನ್ ಮಾಡಬೇಕು. ಸೊ ಮೈನಸ್ ಇಲ್ಲೇನಿದೆ, ಇಲ್ಲೆಲ್ಲ ಒಂದೊಂದು ನಂಬರ್ ಇತ್ತು, ಎಕ್ಸು ಇಲ್ಲಿ 3, ಇಲ್ಲೇನಿದೆ ಎಕ್ಸ್ ಪ್ಲಸ್ 3 ಇದೆ. ಸೊ ಮೈನಸ್ ಎಕ್ಸ್ ಪ್ಲಸ್ 3 ಅಂತ ಬರ್ಕೊಳ್ಳೋಣ. ಓಕೆ, ಸೊ ಈಗ 4 ಡಿವೈಡ್ಸ್ 89 ಮೈನಸ್ಸನ್ನು ಒಳಗೆ ಬ್ರ್ಯಾಕೆಟಲ್ಲಿ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ, ಇಲ್ಲಿ ಜಸ್ಟ್ ಪ್ಲಸ್ ಇರುತ್ತೆ ಅಂತ ಅಂದ್ಕೊಂಡ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಅಗೇನ್ ಮೈನಸ್ ಇಲ್ಲಿ 3. ಸೊ ಈಗ ಇದನ್ನು ಏನಂತ ಬರ್ಕೋಬೋದು, 4 ಡಿವೈಡ್ಸ್ 89 ಮೈನಸ್ 3 ಅಂತ ಅಂದರೆ 86. 86 ಮೈನಸ್ ಎಕ್ಸ್ ರೈಟ್. ಸೊ 4 ಡಿವೈಡ್ಸ್ 86 ಮೈನಸ್ ಎಕ್ಸ್. ಸೊ 86 ಮೈನಸ್ ಎಕ್ಸ್. ಈಗ ಎಕ್ಸಿಗೆ ಏನು ಹಾಕಿದ್ರೆ 4 ಅನ್ನುವಂಥದ್ದು ಆ ನಂಬರನ್ನು ಡಿವೈಡ್ ಮಾಡುತ್ತೆ. ಇನ್ ಕೇಸ್ ನಾನು ಇಲ್ಲಿ 1 ಹಾಕಿದ್ರೆ ಏನಾಗುತ್ತೆ, 86 ಮೈನಸ್ 1 ಈಸ್ 85 ರೈಟ್. 85 ಡಿವೈಡೆಡ್ ಬೈ 4 ಹಾಕಿದ್ರೆ ಪಾಯಿಂಟಲ್ಲಿ ಬರ್ತಿದೆ, ದೇರ್ಫೋರ್ ಆಗಲ್ಲ. ನೆಕ್ಸ್ಟ್ 86 ಮೈನಸ್ 2. 86 ಮೈನಸ್ 2 ಅಂತಂದರೆ 84. 84 ಡಿವೈಡ್ಸ್ 4. ಕರೆಕ್ಟಾಗಿ ಎಕ್ಸಾಕ್ಟಾಗಿ ಒಂದು ನಂಬರ್ ಬರ್ತಿದೆಯಾ. ದೇರ್ಫೋರ್ ಬೈ ಇನ್ಸ್ಪೆಕ್ಷನ್ x is equals to
4 ಸಾರಿ x = 2 ರೈಟ್. ಇಷ್ಟು ಈಸಿ ಇದೆ. ಸೊ ಐ ಥಿಂಕ್ ಇಷ್ಟು ಸಾಕು. ಜಸ್ಟ್ ನಿಮಗೆ ಅಲ್ಲಿ ಯಾವುದೇ ಕ್ವಶನ್ ಕೊಟ್ಟಿರಲಿ, ನಿಮಗೆ ಈ ರೀತಿ ಕೇಳ್ತಿದ್ದಾರೆ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ ಅಂತ ಅಂದರೆ ಈ ರೀತಿಯೆಲ್ಲ ಕೊಟ್ಟಿರ್ತಾರೆ. ಈ ಫಾರ್ಮೆಟಲ್ಲಿ ಕೊಟ್ಟಿರ್ತಾರೆ ಕಾಂಗ್ರಿಯನ್ಸ್ ಅಂದಮೇಲೆ. ಸೊ ಈ ಫಾರ್ಮೆಟಲ್ಲಿ ಕೊಟ್ಟಿರೋದನ್ನ ಈ ಫಾರ್ಮೆಟಿಗೆ ಬರ್ಕೋತೀರಾ. ನೆಕ್ಸ್ಟ್ ಎಕ್ಸಿಗೆ ಏನನ್ನು ಹಾಕಿದ್ರೆ 0, -1 ಈ ರೀತಿ ಹಾಕಬೇಡಿ. ಇಲ್ಲಿ ಪಾಸಿಟಿವ್ ಅಂತ ಕೇಳಿರೋದ್ರಿಂದ 1ಇಂದ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಹೋಗ್ತೀರಾ. ಆ 1, 2, 3, 4 ಅಂತ ಸಬ್ಸ್ಟಿಟ್ಯೂಷನ್ ಕೊಟ್ಟಾಗ ಡೈರೆಕ್ಟಾಗಿ ಅದನ್ನು ಟೈಪ್ ಮಾಡ್ತೀರಾ. ಡಿವೈಡೆಡ್ ಬೈ ಇಲ್ಲಿ ಏನಿರುತ್ತೋ ಆ ವ್ಯಾಲ್ಯೂನ ಹಾಕ್ತೀರಾ. ಎಕ್ಸಾಕ್ಟಾಗಿ ಡಿವೈಡ್ ಮಾಡ್ತಿದೆಯಾ ಮಾಡ್ತಿಲ್ವಾ ಅನ್ನೋದ್ರ ಮೇಲೆ ಎಕ್ಸ್ ವ್ಯಾಲ್ಯೂ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಓಕೆ, ರ್ಯಾಂಡಮ್ ಆಗಿ ಯಾವುದೋ ಚೂಸ್ ಮಾಡೋದಲ್ಲ, ಇನಿಷಿಯಲ್ ವ್ಯಾಲ್ಯೂಯಿಂದನೇ ನೀವು ಸ್ಟಾರ್ಟ್ ಮಾಡಬೇಕು. ಇಷ್ಟೇ, ತುಂಬಾ ಈಸಿ ಇದೆ. ಫೈಂಡ್ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಅಂತಂದರೆ ಈ ಪ್ರೊಸೀಜರನ್ನು ಯೂಸ್ ಮಾಡಿ. ಓಕೆ, ಥ್ಯಾಂಕ್ ಯು.